ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಪೇಜ್ ಮೇಕರಲ್ಲಿ ಅಥವಾ ಇನ್ಡಿಸೈನ್ ಸಾಫ್ಟ್ವೇರಲ್ಲಿ ಬುಕ್ಕಿನ ಕವರ್ ಪೇಜನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲು ನಾನು ಯಾವ ಕವರ್ ಪೇಜನ್ನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಕವರ್ ಪೇಜನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲು ನಾನು ಪೇಜನ್ನು ತೊಗೊಂಡಿದ್ದೀನಿ. ಪೇಜನ್ನು A4 ಶೀಟಲ್ಲಿ ತೊಗೊಂಡು ನೀವು A4 ಶೀಟ್, A3 ಶೀಟು ನಿಮ್ಮ ಒಂದು ಬುಕ್ಕಿನ ಸೈಜಸ್ ಮೇಲೆ ನೀವು ಇದನ್ನು ಡಿಪೆಂಡ್ ಮಾಡಬೇಕಿರುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಲಿಗಾನ್ ಟೂಲ್ನ ಸಹಾಯದಿಂದ ನಾನೊಂದು ಶೇಪನ್ನು ತೊಗೊತಾ ಇದ್ದೀನಿ. ಸೊ ಈ ರೀತಿ ತೊಗೊಂಡಿದ್ದೀನಿ. ಏಕೆ ನಾನೊಂದು ಕಲ್ಲರನ್ನು ಫಿಲ್ ಮಾಡ್ತಾಯಿದ್ದೀನಿ. ಸೊ ಈ ಕಲ್ಲರನ್ನು ವೇರಿಯೇಷನ್ ಮಾಡಬೇಕಾದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡಿ, ಈ ರೀತಿಯ ಕಲ್ಲರನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಈಗ ನನಗೆ ಇನ್ನೊಂದು ಶೇಪ್ ಬೇಕು, ಅದಕ್ಕೆ ಕೂಡ ಪಾಲಿಗಾನ್ ಟೂಲನ್ನು ಸಹಾಯದಿಂದ ನಾನು ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಶೇಪನ್ನು ತೊಗೊಳ್ತೀನಿ. ಇದಕ್ಕೂ ಕೂಡ ನಾನು ಕಲರನ್ನು ಫಿಲ್ ಮಾಡ್ತಾಯಿದ್ದೀನಿ, ಕಲರನ್ನು ವೇರಿಯೇಷನ್ ಮಾಡ್ಕೊತಾ ಇದ್ದೀನಿ. ಕಲರನ್ನು ವೇರಿಯೇಷನ್ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ಶೇಪ್ ಅನ್ನೋದು ಈ ಶೇಪ್ನ ಒಳಗಡೆ ಇರಬೇಕು. ಅದಕ್ಕೆ ನಾನು ಅಲೈನ್ಮೆಂಟ್ ಮೆನುಗೆ ಹೋಗಿ ಅರೇಂಜಿಗೆ ಹೋಗ್ತಾಯಿದ್ದೀನಿ. ಅಲೈನ್ಮೆಂಟ್ ಮೆನು ಅರೇಂಜಿಗೆ ಹೋಗಿ ಸೆಂಡ್ ಟು ಬ್ಯಾಕ್ವರ್ಡ್ ಅಂತ ಕೊಡ್ತೀನಿ ನೋಡಿ. ಈಗ ಆ ಶೇಪ್ ಅನ್ನೋದು ಆ ಒಂದು ಪೇಜಿನ ಒಳಗಡೆ ಹೋಗಿದೆ. ಸೊ ಈ ರೀತಿಯಾಗಿ ನೀವು ಕೂಡ ಇದು ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಔಟ್ಲೈನನ್ನು ನೀವು ನನ್ ಮಾಡ್ಕೊಳ್ಳಿ. ಔಟ್ಲೈನ್ ಇದೆ, ಸೊ ಔಟ್ಲೈನನ್ನು ಇದನ್ನ ನನ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಈಗ ಕೆಳಗೆ ಇನ್ನೊಂದು ಶೇಪ್ ಬೇಕಿರುತ್ತೆ, ಅದನ್ನು ನೀವು ತಗೋಬೇಕಾಗತ್ತೆ. ಇದು ಕೂಡ ಶೇಪಿನ ಒಳಗಡೆ ಹೋಗಬೇಕು. ಸೆಲೆಕ್ಟ್ ಮಾಡಿದ್ದೀನಿ. ಅಲೈನ್ಮೆಂಟ್ ಮೆನುವಲ್ಲಿ ಅರೇಂಜಿಗೆ ಹೋಗ್ತೀನಿ, ಸೆಂಡ್ ಟು ಬ್ಯಾಕ್ವರ್ಡ್ ಅಂತ ಕೊಡ್ತೀನಿ ನೋಡಿ. ಒಳಗೆ ಹೋಗಿದೆ. ನಂತರ ನನಗಿಲ್ಲಿ ಲೋಗೋವನ್ನು ಆ್ಯಡ್ ಮಾಡಬೇಕಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಲೋಗೋನ ಆ್ಯಡ್ ಮಾಡ್ತಾಯಿದ್ದೀನಿ. ಫೈಲ್ ಮೆನುಗೆ ಹೋಗ್ತಾಯಿದ್ದೀನಿ. ಪ್ಲೇಸನ್ನು ತೊಗೊಂಡು ಪ್ಲೇಸಲ್ಲಿ ನನಗೆ ಬೇಕಾದಂಥ ಲೋಗೋನ ನಾನು ತೊಗೊತಾ ಇದ್ದೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಯಾವುದಾದ್ರು ಒಂದು ಲೋಗೋನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈ ರೀತಿ ಲೋಗೋನ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಟೆಕ್ಸ್ಟನ್ನು ಅಪ್ಲೈ ಮಾಡೋದಿದ್ದರೆ ಟೆಕ್ಸ್ಟನ್ನು ಕೂಡ ಅಪ್ಲೈ ಮಾಡ್ಬೋದು. ನಾನು ನಾರ್ಮಲ್ ಟೆಕ್ಸ್ಟನ್ನು ಹಾಕ್ತೀನಿ. ಇಲ್ಲಿ ಒಂದು ಸೈಜಸ್ಸನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇನ್ನು ನಾನು ಬೋಲ್ಡ್ ಮಾಡ್ತೀನಿ.
ಮಾಡ್ತಾಯಿದ್ದೀನಿ ನೋಡಿ. ಕಂಟ್ರೋಲ್ ಪ್ಯಾಲೆಟಲ್ಲಿ ಹೋಗಿ ಬೋಲ್ಡ್ ಮಾಡ್ತಾಯಿದ್ದೀನಿ ಮತ್ತು ಇದರ ಸೈಜಸ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನನಗೆ ಎಲ್ಲಿ ಬೇಕು ಪೇಜಲ್ಲಿ ಆ ಜಾಗದಲ್ಲಿ ಇದನ್ನ ಮೂವ್ ಮಾಡ್ತಾಯಿದ್ದೀನಿ ಪಾಯಿಂಟರ್ ಟೂಲ್ನ ಸಹಾಯದಿಂದ. ಬುಕ್ ನೇಮ್ ಏನಾದ್ರು ಇದ್ದರೆ ಇಲ್ಲಿ ನೀವು ಎಂಟ್ರಿ ಮಾಡಿ. ಸೊ ಇಲ್ಲಿ ನಾನು ಬುಕ್ ನೇಮ್ ಬದಲಿಗೆ ನನ್ನ ಒಂದು ಚಾನಲ್ ನೇಮನ್ನು ನಾನಿಲ್ಲಿ ಹಾಕಿರ್ತೀನಿ ಲಿಂಕ್. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಅಂತ ಹಾಕಿರ್ತೀನಿ. ಎಲ್ಲವನ್ನು ಬೋಲ್ಡ್ ಮಾಡಿದ್ದೀನಿ. ಅಂಡರ್ಲೈನ್ ಬೇಕಿದ್ರೆ ನೀವು ಅಂಡರ್ಲೈನನ್ನು ಕೂಡ ಮಾಡ್ಕೋಬೋದು ನೋಡಿ. ಈಗ ಅಂಡರ್ಲೈನ್ ಬೇಕಿದ್ರೆ ಅಂಡರ್ಲೈನ್ ಮಾಡ್ಕೊ. ಸೊ ಈ ರೀತಿಯಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿರುವಂಥ ಪೇಜ್ ನಾನು ರೆಡಿ ಮಾಡಿರೋದು ನೋಡಿ. ಈ ರೀತಿ ಇದ್ದಂಥ ಪೇಜನ್ನು ಈ ರೀತಿಯಾಗಿ ನಾನು ನಿಮಗೆ ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಹಾಗೆ ಇಲ್ಲಿ ಇದಕ್ಕೆ ಸ್ವಲ್ಪ ನಮಗೆ ಏನಾಗಬೇಕು ಅಂದರೆ ಇಲ್ಲಿ ನೋಡಿ, ಈ ಒಂದು ಪೇಜನ್ನು ನೋಡಿದಾಗ ಇಲ್ಲಿ ನೋಡಿ ಹೇಗಿದೆ. ಸೊ ಇದೊಂದು ಸ್ವಲ್ಪ ನಮಗೆ 3D ಎಫೆಕ್ಟಲ್ಲಿದೆ. ಸೊ ಅದೇ ರೀತಿ ನಿಮಗೆ 3D ಎಫೆಕ್ಟ್ ಬೇಕು ಅಂತ ಇದ್ದರೆ ಇಲ್ಲಿ ನಾವು ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ನೆರಳಿನ ರೀತಿ ಒಂದು ಎಫೆಕ್ಟನ್ನು ಕೊಡ್ಬೋದು. ಸೊ ಇದನ್ನ ಸೆಲೆಕ್ಟ್ ಮಾಡೋದು, ನೋಡಿ ಈ ರೀತಿಯಾಗಿ ಎಫೆಕ್ಟನ್ನು ಕೂಡ ಕೊಟ್ಕೊಂಡು ಮಾಡ್ಬೋದು. ಸೊ ನಿಮಗೆ ನನ್ನ ಒಂದು ಚಾನಲ್ ಇಷ್ಟ ಆದರೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.